ರವಿ ಹುಡುಗನ ಸಾಲಿಗೆ ಹಚ್ಚಿ ಬಂದೇನ ಹಾಂ ಹಚ್ಚಿ ಬಂದೆ. ಮನ್ಯಾಗಿನ ರೊಕ್ಕ ಅಷ್ಟು ತೊಗೊಂಡು ಹೋಗಿ ಅತ್ತ ಎಲ್ಲ ಖರ್ಚಾದು ಮತ್ತೆ ಏನ್ರಿ ಸ್ವಲ್ಪ ಉಳ್ದಾವ ಅಷ್ಟು ಹೆಂಗೆ ಖರ್ಚಕ್ಕವನ? ಸಾಲಿ ಡಿಪಾಸಿಟ್ 50,000 ಇತ್ತು. ಮತ್ತಿನ್ನು ಹುಡುಗನ ಖರ್ಚಿಗೆ ಅಂತಂದ್ರೆ 5,000 ರೂಪಾಯಿ ಸರ್ ಕೈಗೆ ಕೊಟ್ಟು ಬಂದೀನಿ. ಇನ್ನೊಂದು 45,000 ರೂಪಾಯಿ ಉಳಿದಿದ್ದು. ಅವು ಮತ್ತು ಕಬ್ಬಿ ಗೊಬ್ಬರ ತಂದಿದ್ದು ಬಿಲ್ ಒಂದು ಕೊಡೋದಿತ್ತು. 2 ವರ್ಷದ ಬಾಕಿ ಐತಿತ್ತು. ಅವ್ನು ಶೆಟ್ಟಿ ಹೇಳಕತ್ತಿದ್ದ, ಅವ್ರಿಗೆ ಕೊಟ್ಬಿಟ್ಟೆ. ಯಾಕನ ಅಲ್ಲೋ ವಯ ಅಂದ್ರೆ ಅಷ್ಟು ಹೋದ ಬಿಡುದನ. ಮನ್ಯಾಗ ಖರ್ಚು ವೆಚ್ಚ ಇರ್ತೈತಿ. ಅದ್ರಾಗ ನಿಮ್ಮ ಮೊಯ್ನಿ ಒಂದ ಕಿರಿಕಿರಿ ಹಚ್ಕೊಂಡ್ ಕೂತಾಳ ನನಗೆ. ಏನಾಯ್ತನ ಅಂಥದ್ದು? ವೈನಿ ಎಂದು ಮಾತು ಬಿಟ್ಟು ಮಾತಾಡ್ದಕ್ಕೆಲ್ಲ ಅಂಥದ್ದು ಏನಾಗೈತಂದ್ರೆ ಅವ್ರ ಅಪ್ಪ ಮಾನ್ಯ ಎಲ್ಲೋ ಬಿದ್ದು ದವಾಖಾನೆ ಅಡ್ಮಿಟ್ ಆಗ್ಯಾನತ್ತ. ಆಕಿಗೆ ರೊಕ್ಕದ ಕುಳೆ ಮಿತ್ತೈತ. ದವಾಖಾನೆ ತೋರ್ಸಕ್ ₹1 ಇಲ್ಲತ್ತ. ಅದಕ್ಕೆ ನಿಮ್ಮ ಮೊಯ್ನಿ ನಾನು ಕೇಳಾಕತ್ತಿದ್ನ. ಅಲ್ಲನ ವೈನಿ ನಿನ್ನ ಮುಂದೆ ಬಂದು ಕಣ್ಣೀರು ಹಾಕೋ ಬದ್ಲಿ ನನಗ ಒಂದು ಮಾತು ಹೇಳಿದ್ರೆ ನಾನೇ ಏನಾರ ಮಾಡ್ತಿದ್ನಲ್ಲ. ಅದಕ್ಕೆ ಇಷ್ಟೆಲ್ಲ ಯಾಕಂತ ನೋಡಪ್ಪ ರವಿ, ನಿಮ್ಮ ಮೊಯ್ನಿ ಹೆಂಗ ಆಕಿ ಎಂತ ಕೆತ್ತ ನಿನ್ಗೆಲ್ಲ ಗೊತ್ತೈತಿ. ಆಕಿ ಒಮ್ಮೆ ಹಠ ಹಿಡ್ಲಂದ್ರ ಕೇಳಂಗಿಲ್ಲ. ಮತ್ತ ನನಗಂತೂ ಎಲ್ಲಿ ರೊಕ್ಕ ಸಜ್ಜ ಆಗಂಗಿಲ್ಲ. ಊರಾಗ ನೀನ ಅಡ್ಡಾಡ್ತಿ. ಎಲ್ಲಾರ ಒಂದ್ 4 ದುಡ್ಡು ಹೊಡ್ತಿದ್ವು ಅಂದ್ರೆ ಒಂದಿಟ್ಟು ಅರೇಂಜ್ಮೆಂಟ್ ಮಾಡಿ ಕೊಡಪ್ಪ. ಆಯ್ತನ. ದುಡ್ಡಿನ ಬಗ್ಗೆ ನೀನು ವಿಚಾರ ಮಾಡಬೇಡ. ಊರಾಗ ಯಾರ ಕಡೆ ಕೇಳ್ತೀನಿ. ಮತ್ತೆ ಬೆಳಿ ಬಂದಾಗ ಮುಟ್ಸಾಕ್ ಬರ್ತೈತಿ. ವೈನಿ ಜೊತೆ ನಾನು ಮಾತಾಡ್ತೀನಿ ತಗೋ. ಎಟ್ಟೆ ಆಗಲಿ ನನ್ನ ತಮ್ಮ ರವಿ, ನಾ ಏನೇರು ಒಟ್ಟ ಇಲ್ಲಂಗಿಲ್ಲ. ನನ್ನ ಮೇಲೆ ಭಾಳ ಜೀವ ಅವ. ಅದ ನನ್ನ ಹೆಂಡತಿಗೆ ರೊಕ್ಕದ ಅವಶ್ಯಕತೆ ಐತನ್ನು ಗೊತ್ತಿದ್ರು ಕೂಡ ಎಲ್ಲೇ ಸಜ್ಜು ಮಾಡಪ್ಪ ತನ್ನಿ ನಾ ಮಾಡ್ತಾನ ಅಂತಂದಲ್ಲ, ನನಗಷ್ಟ ಸಾಕು, ಅಷ್ಟ ಸಾಕು. ರವಿ, ಮನೆಯವರೆಲ್ಲ ಬದಲಾಗ್ಯಾರತ್ ಗೊತ್ತಿತ್ತ. ಆದ್ರ ಅವ್ರ ಜೋಡಿ ಸೇರಿ ನೀನು ಬದಲಾಕಿ ಅಂತ ನಾ ಅನ್ಕೊಂಡಿರ್ಲಿಲ್ಲ. ಯಾಕೆ ವೈನಿ ಏನಾತ? ನಾ ಎದ್ರಾಗ ಬದಲಾಗಿನಿ? ಹೆಂಗ್ ಬದಲಾಗಿನಿ? ಎದ್ರಾಗ ಬದಲಾಗಿನಿ, ಹೆಂಗ್ ಬದಲಾಗಿನಿ ಅಂತ ಕೇಳ್ತಲ್ಲಪ್ಪ. 2 ಹುಡುಗರ್ನ ಒಂದೇ ಭಾವನೆಯಿಂದ ಕಾಣ್ತಿದ್ದಿ ನೀನ್. ಆದ್ರೆ ಈಗ ನಿನ್ನ ಮಗನ್ ಕರ್ಕೊಂಡೋಗಿ ಸಾಲಿಗೆ ಹಚ್ಚಿ ನನ್ ಮಗಳು ಇಲ್ಲೇ ಸಾಲಿಗೆ ಹೋಗ್ಬೇಕಾ? ವೈನಿ, ಸಾಲಿ ಒಳಗ ಆ ಸಾಲಿ ಬ್ಯಾರೆ ಅಲ್ಲ, ಈ ಸಾಲಿ ಬ್ಯಾರೆ ಅಲ್ಲ ಅಂತ ಮನ್ಯಾಗ ಅವು ಹೇಳಿದ. ಆ ಮಾತಿಗೆ ಅಣ್ಣನು ಹೂ ಅಂದ. ಅವ್ರಿಬ್ರು ಮಾತು ಕೇಳಿ ನನ್ನ ಮಗನ್ನ ಅಲ್ಲಿ ಹಚ್ಚಿ ಬಂದಿದ್ದು ಖರೆ. ಆದ್ರ ಮನ್ಯಾಗ ದೊಡ್ಡವ್ರ ಅವ್ರ ಮಾತು ಕೇಳಾರ್ದ ಮತ್ ನಾ ಯಾರ ಮಾತು ಕೇಳಿ? ಹೌದಪ್ಪ, ಆ ಸಾಲಿ ಬ್ಯಾರೆ ಅಲ್ಲ, ಈ ಸಾಲಿ ಬ್ಯಾರೆ ಅಲ್ಲ. ಹಂಗ ನಿನ್ನ ಮಗನು ಬ್ಯಾರೆ ಅಲ್ಲ, ನನ್ನ ಮಗಳು ಬ್ಯಾರೆ ಇಲ್ಲ. ನನ್ ಗಂಡಗಂತೂ ಏನು ತಿಳಿದಿಲ್ಲ. ಆದ್ರ ಅತ್ತಿ ಮಾತ್ ಕೇಳ್ಕೊಂಡು ನೀ ಎರಡನೇತನ ಮಾಡ್ದಲ್ಲ, ನನಗ ಅದ್ಯಾಕೋ ಇಷ್ಟ ಆಗ್ಲಿಲ್ಲ. ವೈನಿ, ಬ್ಯಾರೆ ತರ ನೋಡಾಕ ನಿನ್ನ ಮಗಳನ್ನ ಹೊರಗಿನವ್ರ ತರ ಕಾಣಾಕ ನನ್ನ ಮನಸ್ಸು ಎಳ್ಳಷ್ಟು ಇಲ್ಲ. ಅವು ಹೇಳಿದ್ದಕ್ಕ ಅಣ್ಣ ಹೂ ಅಂದಿದ್ದಕ್ಕ ನನ್ನ ಮಗನ್ನ ಸಾಲಿಗೆ ಹಚ್ಚಿ ಬಂದಿದ್ದ ಖರೆ. ಆದ್ರ ನಿನ್ನ ಮಗಳನ್ನ ಇಲ್ಲೇ ಹಚ್ಚಂತ ನಾ ಏನು ಹೇಳಿಲ್ಲ. ಅವ್ರ ಮಾತಿಗೆ ಹೂ ಅಂದಿದ್ದಷ್ಟ. ಇರ್ಲಿ ಬಿಡು ರವಿ, ನಿನ್ ಮ್ಯಾಲ ವಿಶ್ವಾಸ ಇಟ್ಟಿದ್ನಿ. ಆದ್ರ ಬಾಳ್ ಚಲೋ ವಿಶ್ವಾಸ ಉಳ್ಸ್ಕೊಂಡೆ. ನಿನ್ ಮಗನ್ ಜೋಡಿ ನನ್ನ ಮಗಳ ತಿಳ್ಕೊಂಡ್ ಸಾಲಿಗೆ ಹೋಯ್ದು ಹಚ್ಚಿದ್ರ ನಾ ಬಾಳ್ ಖುಷಿ ಪಡ್ತಿದ್ದೆ. ಇದ್ರಾಗ ನಿಂದೇನ್ ತಪ್ಪಿಲ್ಲ ಬಿಡು. ಅವ್ರು ಹೇಳಿದ್ರಂತ ಅವ್ರ ಮಾತ್ ಕೇಳಿ ಹೋಗಿ ನಿನ್ ಮಗನ್ ಸಾಲಿಗೆ ಹಚ್ಚಿದಲ್ಲ. ಆದ್ರ ನಾನು ನಿನ್ಗೊಂದ್ ಮಾತ್ ಹೇಳಿದ್ನಲ್ಲ. ನಾ ಏನು ಇಲ್ಲ ಅಂತಂದೆ ವೈನಿ, ನೀನು ಹೇಳಿದ್ದಿ. ಆದ್ರ ನಾ ಮನ್ಯಾಗ ಅವನ ಮಾತು ಕೇಳ್ಬೇಕು, ಅಣ್ಣನ ಮಾತು ಕೇಳ್ಬೇಕು, ನಿನ್ನ ಮಾತು ಕೇಳ್ಬೇಕು. ಇದ್ರಾಗ ಒಬ್ಬರ ಮಾತು ಕೇಳಿಕಂದ್ರ ಮನಸ್ಸಿಗೆ ಏನ್ರ ತಿಳ್ಕೊಂಡ್ಬಿಡ್ತಾರ. ನೀ ತಿಳ್ಕೊಂಡಿದ್ದೇನೋ ಬರಬರಿನ, ಆದ್ರ ಅದು ನನ್ನ ಕಡೆನ ತಪ್ಪಾಗೈತೆ ಅಂತ ತಿಳ್ಕೊಂಡ್ಬಿಡ್ತೀನಿ. ರವಿ, ತಪ್ಪು ಒಪ್ಪಿನ ಮಾತಲ್ಲಪ್ಪ. ಅವ್ರು ಎಲ್ಲಾ ಹೇಳ್ತಾರ. ಆದ್ರ 2 ಹುಡುಗರು ಒಂದೇ ಕಡೆ ಇದ್ದಿದ್ರ ಬಾ ಚಂದ ಕಲಿತಿದ್ರು, ಬಾ ಚಂದ ಇರ್ತಿದ್ರು. ಏನೋ ಹೇಳ್ಬೇಕನ್ನಿಸ್ತು, ಹೇಳಿದ್ನಿ. ನಾನು ರಗಡ್ ಬಡ್ಕೊಂಡೆ ವೈನಿ. ಮನ್ಯಾಗಿದ್ದ ಮಕ್ಕಳನ್ನ ದೂರ ಮಾಡಿ ಬ್ಯಾರೆ ಬ್ಯಾರೆ ಸಾಲಿಗೆ ಹಚ್ಚಿದ್ರ ಮುಂದೆ ಕಲಿತು ಬಂದ ಮೇಲೆ ಒಬ್ರನ್ನೊಬ್ರು ಸೇರಂಗಿಲ್ಲ ಅಂತ ರಗಡ್ ಹೇಳ್ದೆ. ಆದ್ರ ಅವು ಎಲ್ಲಿ ಕೇಳ್ಬೇಕು? ಅವು ಏನೋ ಒಂದು ಹೇಳ್ಬಿಟ್ಲು, ಅದಕ್ಕೆ ಅಣ್ಣ ಹೂ ಅಂದ. ಅವ್ರಿಬ್ಬರು ಮಾತನ್ನ ಕೇಳಬೇಕಲ್ಲ. ಅಲ್ಲ ರವಿ, ಮಾತಿಗೊಮ್ಮೆ ನನ್ ಗಂಡನ ಅತ್ತಿನ ಮುಂದ್ ಮಾಡಾತಿ ಯಾಕ? ಇದ್ರಾಗ ನಿನ್ ಹೆಂಡತಿದ ಏನು ಕೈವಾಡಿಲ್ಲ? ಆಕಿ ನನ್ನ ಮಾತು ಕೇಳಂಗಿಲ್ಲ, ಆಕಿ ತಲೆಯಾಗ ಬಂದಿದ್ದಕ್ಕೆ ಬಿಡಂಗಿಲ್ಲ ಅಂತ ನಿನಗೂ ಗೊತ್ತೈತಲ್ವೇನಿ. ಅಂದ್ರ ಆಕಿನ ಮಗ ದೂರ ಕಲಿಬೇಕು, ನನ್ನ ಮಗಳು ಇಲ್ಲೇ ಇರ್ಬೇಕು ಅನ್ನೋದು ಆಕಿನೂ ಹೇಳಿದ ಮಾತೈತೇನೆ? ಮನ್ಯಾಗ ಅವನ ಕುಂತ ಮಕ್ಕಳನ್ನ ದೂರ ಮಾಡಾಕತ್ತಾಳಂದ್ರ ಇನ್ನ ಆಕಿ ಹೊರಗಿನ ಆಕಿ ಹೇಳಾರ್ದ ಇರ್ತಾಳ ನೋವಿನಿ. ಅಕ್ಕಿ ಹೇಳಿದ್ಲು, ಅತ್ ಹೇಳಿದ್ಲು ಅಂತ ಅವ್ರ ಮಾತ ನಿನ್ ಕಿವಿ ಬಿತ್ತ. ಆದ್ರ ನಾ ಹೇಳಿದ ಮಾತ ನನ್ನ ಮಗಳು ನಿನ್ ಕಣ್ಣಿಗೆ ಬೀಳಿಲ್ಲಲ್ಲ. ಅದು ಗೊತ್ತಾಯ್ತು ಬಿಡ. ನನ್ ಗಂಡ ಸಂಬಾಯ್ತದಾನಂತ
ಇಷ್ಟೆಲ್ಲ ನಡೆದೈತಲ್ಲ, ಅದೇ ನನ್ನ ಗಂಡನ ಕೈಯಾಗ ಅಧಿಕಾರ ಇದ್ದಿದ್ರ ಈ ತರ ಆಗ್ತಿರ್ಲಿಲ್ಲ. ಇದನ್ನ ನಾ ಅಂತೂ ಇಷ್ಟಕ್ಕೆ ಬಿಡಂಗಿಲ್ಲ. ಯಾಕ್ರಿ ಏನ್ ವಿಚಾರ ಮಾಡಾಕತ್ತೀರಿ? ಅಲ್ಲಿ ನೋಡಿದ್ರ ಅವ್ರ ಅಪ್ಪ ಮನ್ಯಾಗ ಬಂದಾನ, ಮನ್ಯಾಗ ಬಂದ ಜಗಳನ ಹಿಡ್ಕೊಂಡ್ ಕೂತಾನ. ಹಂಗಂತ ಹೇಳ್ಕೇಶಿಂದ ಎಲ್ಲಾರ ನಿಮ್ ಬುದ್ಧಿ ನೀವು ಬದಲ್ ಮಾಡಿರಿ. ಅಕ್ಕಿ ಇಕ್ಕಿ ಅಂತ ಹಂಗ ಏಕವಚನಲೆ ಮಾತಾಡಕ್ ಹೋಗ್ಬೇಡ. ಅಣ್ಣನ ಹೆಂಡ್ತಿದಾಳ, ಮನ್ಯಾಗ ದೊಡ್ಡಕ್ಕಿದಾಳ, ಸ್ವಲ್ಪ ತಿಳ್ಕೊಂಡು ಮಾತಾಡ. ಅವ್ರಪ್ಪ ಬಂದಿದ್ದಕ್ಕ ನಾ ಬುದ್ಧಿ ಬದಲ್ ಮಾಡೋದಕ್ಕ ಏನ್ ಸಂಬಂಧ ಐತ್ರಿ, ಯಾಕಿಲ್ಲ? ನನಗ್ ಹೇಳಾರ್ದನ ನೀವ್ ಎಷ್ಟ್ ಕೆಲ್ಸ ಮಾಡಿಲ್ಲ? ಯಾಕ ಅವ್ರಪ್ಪ ಇದ್ದಿದ್ಲೇನ? ಆ ಹುಡುಗಿಗೆ ನೀವ ಹೋಗಿ ಸಾಲಿಗೆ ಹಚ್ಬೇಕಾಗಿತ್ತೇನ? ಹಂಗೆಲ್ಲ ಬಿಡಿಸಿ ಮಾತಾಡಕ್ ಹೋಗ್ಬೇಡ. ಅವ್ರಿಬ್ರು ದುಡ್ದು ಹಾಕೋದ್ರಿಂದನ ನಾ ಇಬ್ರು ಮನ್ಯಾಗ ಕೂತ್ ತಿನ್ನಕತ್ತಿದ್ದ. ಯಾಕ ನೀವು ದುಡಿಯಂಗಿಲ್ಲೋ? ಏನ್ ಮನ್ಯಾಗ ನಾ ದುಡಿಯಂಗಿಲ್ಲೋ? ನೀ ದುಡಿತಿ, ಮನ್ಯಾಗ ಊಟ ಮಾಡಿ ಮಲ್ಕೊಂಡೆ ಅಂದ್ರ 8-9 ಕೇಳ್ತಿ. ಆದ್ರ ಅದ ವೈನಿ 6 ಅನ್ನೋದ್ರಾಗ ಅನ್ನಗ್ ಬುತ್ತಿ ಮಾಡ್ಕೊಂಡ ಹೊಲಕ್ ಹೊಕ್ಕಾಳ. ಅಂತದಾಗ ನಿನಗ್ ಹಚ್ಚಿದ್ರ ಗೊತ್ತಾಕಿತ್ತು ಮನ್ಯಾಗ ಮಾಡೋ ಕೆಲಸ ಎಂತದ್ದು ಅಂತ. ನಾನು ಎಲ್ಲಾ ಮಾಡ್ದಕ್ನ ಅದೇನ್ರಿ, ಆದ್ರೆ ನಾ ಮಾಡೋ ಕೆಲ್ಸ ನಿಮ್ ಕಣ್ಣಿಗೆ ಎಲ್ಲಿ ಕಾಣ್ಬೇಕ? ನಿಮ್ ಮೊಯ್ನಿ ಕೆಲ್ಸ ಮಾಡ್ತಾರಲ್ಲ ಅದಷ್ಟ ನಿಮ್ ಕಣ್ಣಿಗೆ ಕಾಣ್ತೈತಿ. ಯಾರು ಮಾಡ್ತಾರ ಯಾರು ಮಾಡದೇ ಇರ್ತಾರ ಅಂತ ನನಗ ಅಷ್ಟ ಅಲ್ಲ, ಓಣ್ಯಾನ ಮಂದಿ ಸಹಿತ ಮಾತಾಡಕತ್ತಾರ. ನೀ ಎಷ್ಟ್ ಕೆಲಸ ಮಾಡ್ತಿ ಅಂತ ನನಗೂ ಗೊತ್ತೈತಿ, ಓಣ್ಯಾನ ಮಂದಿಗೂ ಗೊತ್ತೈತಿ. ಸುಮ್ ಇರಿ. ಸುಮ್ ಕುಂದ್ರ ಅಂತೇಳಿ ನನಗ ಇಲ್ಲಿ ತನ ಸುಮ್ ಕುಂದ್ರಸಿರ್ ನೀವು. ಆದ್ರೆ ಇನ್ ಮುಂದ ನಾ ಸುಮ್ ಕುಂದ್ರಾಗಿಲ್ಲ. ಇನ್ ಏನೇ ಮನ್ಯಾಗ ನಡೆದ್ರುನು ಅದನ್ನ ನಾನ್ ನಡ್ಸ್ಬೇಕ. ಅಂದ್ರ ನೀ ಏನ್ ನಮ್ಮ ಅವನಿಗಿಂತ ದೊಡ್ಡಕ್ಕೆ, ನಮ್ಮ ವೈನಿಗಿಂತ ದೊಡ್ಡಕ್ಕೆ? ಎದ್ರಾಗ ದೊಡ್ಡಕ್ಕಿ? ನಂದ ನಡಿಬೇಕಂತ ನಂದ. ಬಾಳ ದಿನದಿಂದ ಒಂದಾಗಿ ಹೊಂದಾಣಿಕೆ ಮಾಡ್ಕೊಂಡು ಬಂದ ಮಣಿತನ ನಮ್ದ. ಈ ಮಣಿತನೊಳಗ ನಮ್ಮ ಅವ್ವ ಇರೋ ತನಕ ಯಾರ್ದು ಅಧಿಕಾರ ಇಲ್ಲ. ನೀ ಏನ್ರಿ ಅಧಿಕಾರ ಸಾಧಿಸ್ತೀನಿ ಅಂತ ಬಂದೆ ಅಂದ್ರ ಅದ ನೀನು ಕನಸು ಅಂತ ತಿಳ್ಕೊ. ಹೋಗ ಈ ಮನ್ಯಾಗ ನಾ ಹೇಳಿದ್ದನ ನಮ್ಮ ಮತ್ತೆ ಕೇಳ್ತಾಳ ಅಂದ್ಬಿಳಕ ನಿನ್ನ ಮಾತು ಯಾರು ಕೇಳ್ತಾರ? ತಿರುಗಿ ನನ್ ಮಗ ಸಾಲಿಗ್ ಹೊಂಟ 10-12 ದಿವ್ಸ ಆಯ್ತು. ಏನ ನಿನ್ ಮಗಳಿನ ಮನ್ಯಾಗ ಓಡಾಡಕತ್ತಾಳಲ್ಲ, ಯಾಕ ಸಾಲಿಗೆ ಹಚ್ಚಲ್ಲ ಏನ? ಏನ್ ಸಾಲಿಗೆ ಕಳ್ಸಂಗ ಇಲ್ಲ? ಯಾಕವ ಎಲ್ಲ ಗೊತ್ತಿದ್ರು ಗೊತ್ತಿಲ್ಲಾರ್ದಂಗ ಎಷ್ಟ್ ಚಂದ ಮಾತಾಡತ್ತಿಯಲ್ಲ. ನನ್ನ ಮಗಳನು ನಿನ್ ಗಂಡೆ ಹೋಗಿ ಸಾಲಿಗೆ ಹಚ್ಚಿ ಬಂದಾನ. ಯಾಕ ಇದು ನಿನ್ ಗೊತ್ತಿಲ್ಲ? ನನ್ ಗಂಡ ಹಚ್ಚಿ ಬಂದ? ಹಾ, ನಿನ್ ಗಂಡ ಹಚ್ಚಿ ಬಂದಾನ. ನಿನ್ ಮಗನಿಗೆ ನಾವ್ ರೊಕ್ಕ ಕೊಟ್ಟಾನಂತ ಅಡ್ವಾನ್ಸ್ ಬಿಟ್ ಬಂದಾನ. ನನ್ ಮಗಳದು ಇನ್ನ ಸಾಲ್ ಚಾಲೂ ಆಗಿಲ್ಲ, ಅದಕ್ಕ ಇನ್ನ ಹೋಗಿಲ್ಲಕ್ಕಿ. ಸಾಲ್ ಚಾಲೂ ಆದ್ ಬಳಕ ಹೋಗ್ಕಳ. ನನ್ ಮುಂದಾರ ಏನೋ ಗೊತ್ತಿಲ್ಲಾರ್ದಂಗ ನಾಟಕ ಮಾಡ್ತಾನ. ನಿನ್ ಮಗಳನು ಇವನ ಒಯ್ದು ಹಚ್ಚಿ ಬಂದಾನ? ಏನಿಲ್ಲ, ಹುಡುಗಿ ಮನ್ಯಾಗ ಓಡಾಡಕತ್ತಿತ್ತಲ್ಲ ಅದಕ್ಕ ಕೇಳ್ಬೇಕನ್ನಿಸ್ತ ಕೇಳ್ದೆ. ಕೇಳ್ತಿ, ಕೇಳಾರ್ದೆ ಏನ್ ಮಾಡ್ತಿ? ಹಚ್ಚದೆಲ್ಲ ಹಚ್ಚಿ ಬೆಚ್ಚಗ್ ಜೀವನ ಮಾಡ್ಬೇಕಂತಿ. ನೋಡ್ತೀನಿ ಎಲ್ಲಿ ತನ ಮಾಡ್ತೀನಿ. ಏನಮ್ಮ ಇಬ್ರು ಬೈಲಿ ಕೂತು ಗುನು ಮಾತಾಡಕತ್ರಿ? ಏನ್ ಮಾತಾಡಕತ್ತೀರ ಅದನ್ನ? ಬಾ ಅತ್ತಿ, ಮಾತಾಡಕರ ಏನೈತಿ? ಮಕ್ಕಳನ್ನ ದೂರ ಮಾಡಿರಲ್ಲ, ಅದನ್ನೇ ಮಾತಾಡತ್ತಿದ್ವಿ. ದೂರ ಯಾರನ? ಅವ್ರನ್ಯಾಕ್ ದೂರ ಮಾಡೋಣ? ಸಾಲಿ ಕಲಿಯಾಕ ಹೇಳ್ತಾರಲ್ಲ, ಒಬ್ಬ ಕಲಿಯಾಕ್ ಹೋಗ್ಯಾನ, ಈಕಿ ಏನ್ರಿಲ್ಲ ಕಲಿಯಾಕ್ ಹೋಗ್ಕಳಲ್ಲ. ಒಬ್ರಿಗೊಂದು ಮಾಡಾಕ ನಿಮ್ ಮನಸ್ಸಾರ ಹೆಂಗ್ ಬರ್ತೈತಿ? ಇಬ್ರು ನಿಮ್ಮ ಮಕ್ಕಳೇ ಅಲ್ಲ. ಮೊಮ್ಮಕ್ಕಳಂತ ತಿಳ್ಕೊಂಡ ಇಬ್ರಿಗಿನು ಸಾಲಿಗೆ ಹೆಚ್ಚಾಳ, ನಮಗುನು ಮಕ್ಕಳಿಗಿಂತ ಹೆಚ್ಚು ನೋಡ್ಕೊಳತ್ತಾಳ ಅಂತಂದ್ರೆ ಅತ್ತಿಗೆ ಮಾತಾಡ್ತಿ? ಗೊತ್ತಾಕೈತಿ, ನನಗೂ ಎಲ್ಲಾ ತಿಳಿತೈತಿ. ಅದಕ್ಕ ನಾ ಇಲ್ಲಿ ಏನು ಮಾತಾಡುದಿಲ್ಲ, ನನ್ ಗಂಡನ ಹತ್ರ ಮಾತಾಡ್ತೀನಿ. ನೋಡ್ದ ಅತ್ತಿ ಹೆಂಗ್ ಹೋಗ್ಕಾಳ? ನನ್ ಮಗನ ದೊಡ್ಡ ಸಾಲಿಗೆ ಹೆಚ್ಚಿನ ಕೇಳಿ ಖುಷಿ ಒಂದ್ ಸ್ವಲ್ಪ ಇಲ್ಲಕ್ಕಿಗಿ. ನಮ್ಯಾಗ ಎಟ್ಟ ಮಾರಿ ಬಿಕ್ಕೊಂಡ್ ಹೋಗ್ಕಾಳ. ಹೋಗ್ಲಿ ಬಿಡ, ನೀ ಯಾಕೆ ತಲೆ ಕೆಡ್ಸೊಂದಿದಿ? ಎಟ್ಟ ಹಾರಾಡ್ಲಿ. ನನ್ ಮಗ ನನ್ನ ಕೈಯಾಗದಾನ. ಏನ್ ಜಿಗದಾಡಿ ಏನ್ ಮಾಡಾಕಿದಾಳ ಈಕಿ? ನೋಡ್ತಾನ ಅತ್ತಿರಿ. ಏನ ನೋಡ್ರಿ, ನಿಮ್ ಮಗ ಬರೇ ಆಕಿನ ವಿಚಾರನಾಗ ಆಕಿನ ಮಗ ವಿಚಾರನಾಗ ಭಾಳ ತಲೆ ಕೆಡ್ಸ್ಕೊತಾನ. ಏನೇ ಹೇಳ್ರಿ, ನಿಮ್ ಮಗ ಒಂದ್ ಸ್ವಲ್ಪ ಬುದ್ಧಿ ಮಾತು ಹೇಳ್ರಿ ನೀವು. ನೀನ್ ಅಂಜಾಕ್ ಹೋಗ್ಬೇಡ, ನಾನು ಅವಂಗ ತಿಳಿಸಿ ಹೇಳ್ತಾನ. ನೋಡು, ನಾ ಹೇಳೋದಕ್ಕಿಂತನ ನೀನು ಸ್ವಲ್ಪ ತಿಳಿಸಿ ಹೇಳವಂಗ. ಏನ ತಾಕಿತ್ ಮಾಡ. ಯಾಕೋ ಒಂದ್ ಭಾಳ ಹೆಚ್ಚಾಗತೈತಿ. ನನ್ನ ಮಾತನ್ನು ಕೇಳುವಲ್ಲ ಬರ್ಬರ್ತ. ಏನ್ ಹೇಳ್ತಾನ?
ಏನಪ್ಪ ಆರಾಮ? ಮಾವರ ಆರಾಮ್ ತಪ್ಪೈತಂದ್ರಿ ಮತ್ತೆ ನೀವು ಇಲ್ಲಿ ಬಂದ್ರಿ? ಏನ್ ಮಾಡೋದಪ್ಪ, ಆರಾಮ್ ತಪ್ಪಿತ್ತು. ನಿನ್ ಜೋಡಿ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಬಂದಿದ್ದ. ಅದರಿ ಮಾವ, ನಿಮ್ಗ ಆರಾಮ್ ತಪ್ಪೈತೆ ಅಂತೇಳಿ ನಿಮ್ ಮಗಳ ನನ್ ಜೋಡಿ ಮನೆ ಮಾತಾಡಿತ್ತ. ಅದೇನೋ ಸ್ವಲ್ಪ ರೊಕ್ಕ ಕಳೆ ಮೇದವು, ಅಪ್ಪಾಗ ದವಾಖಾನೆ ತೋರ್ಸ್ಬೇಕಂತ ಹೇಳಿದ್ಲು. ಆದ್ರೆ ನೀವ ದಿಢೀರ್ನ ಪ್ರತ್ಯಕ್ಷ ಆಗ್ಬಿಟ್ಟಾರ ಕಣ್ ಮುಂದ. ನನ್ನ ಮಗಳು ನನಗೂ ಫೋನ್ ಹಚ್ಚಿದಳು, ಮನ್ಯಾಗ ಏನೇನೋ ಬೇರೆ ಬೇರೆ ನಡೆದತ್ತ. ಮಾವಾರ ನಮ್ಮ ಮನ್ಯಾಗ ಏನಾಗೈತ್ರಿ, ಎಲ್ಲಾ ಆರಾಮ ಐತ್ರಿ. 2 ಹುಡುಗರು ಸಾಲಿ ಹೋಗ್ಯಾವು, ಅಗದಿ ಚಂದಂಗ್ ಸಾಲಿ ಕಲಿಯಾಕತ್ತಾವ. ನಿಮಗ್ ಯಾರು ಹೇಳ್ರಿ ನಮ್ಮ ಮನ್ಯಾಗ ಸಮಸ್ಯೆ ಇರ್ತೈತಿ? ಇನ್ಯಾರು ಹೇಳ್ತಾರಿ? ನಾನ ಹೇಳಿದ್ನಿ. ಯಾಕ ನಮ್ಮ ಮನ್ಯಾಗ ಸಮಸ್ಯೆ ಇರೋದು ಅದೇನ್ ಸುಳ್ಳು ಐತೆನೆ? ನೀನು ಎಲ್ಲ ಗೊತ್ತಿದ್ದ, ಹಿಂಗಾಕ್ ಮಾತಾಡ್ತಿ? ಮನ್ಯಾಗಿನ ಸಮಸ್ಯೆ ಮನ್ಯಾಗ ಇರ್ಬೇಕ. ಈಗ ಅಂತದ್ ಏನಾಗೈತಿ ಮಾವಾರ ಕರ್ಸಿ. ಇನ್ನ ಏನ್ ಆಗ್ಬೇಕಾಗಿತ್ರಿ? ನಿಮ್ ತಮ್ಮ ಕರ್ಕೊಂಡೋಗಿ ಅವ್ರ ಮಗನ್ನ ಬ್ಯಾರೆ ಸಾಲಿಗೆ ಹಚ್ಚ ಬಂದ, ನನ್ ಮಗಳನ್ನ ಬ್ಯಾರೆ ಸಾಲಿಗೆ ಹಚ್ಚ ಬಂದ. ಯಾಕ ಮನ್ಯಾಗ ಇದ್ಕೊಂಡು 2 ಹುಡುಗರು ನಡ್ಬರ್ಕ ಇಟ್ಟಾಕ್ ಭೇದ ಭಾವ ಮಾಡತ್ತಾರ ಅವ್ರ. ಇದೆಲ್ಲ ನಿಮ್ ಕಣ್ಣಿಗೆ ಕಾಣಿಸೋದೇ ಇಲ್ಲಲ್ಲ? ಇದನ್ನೆಲ್ಲ ನೀವ್ ಕೇಳಿದ್ರ ನಮ್ಮಪ್ಪ ನಾ ಯಾಕೆ ಕರೆಸ್ತಿದ್ನಿ? ನಾ ನಿನಗ ಮೊನ್ನೆ ಎಲ್ಲಾ ಹೇಳಿನಿ, ನಮ್ಮ ಅವ್ವ ತಗೊಂಡಿದ್ ನಿರ್ಧಾರ ಕರೆಕ್ಟ್ ಇರ್ತೈತಿ ಅಂತೇಳಿ. ನಿನ್ ದಿನ ಹೊಟ್ಟೆ ಕಿಚ್ಚಗನ ಹೋಗಿಲ್ಲ. ನಮ್ ತಮ್ಮ ತನ್ನ ಮಗನ ದ್ವಾರ ಸಾಲಿ ಹಚ್ಚಾನ ಅಂತೇಳಿ ನಿಮ್ಮ ಅಪ್ಪನ ಕರೆಸಿ ಚಡಿ ಹೇಳತ್ತದೇನ? ನೋಡಪ್ಪ ನೀ ಚಂದ ಇದ್ದಂದ್ರ ನನ್ನ ಮಗಳ ಫೋನ್ ಹಚ್ತಾಳ ನನಗ. ಅವ್ರ ಮಕ್ಕಳದ ಹೆಂಗ್ ವಿಚಾರ ಮಾಡ್ತಾರ ಅವ್ರು, ನಿನ್ನ ಮಗಳದ ನೀವು ವಿಚಾರ ಮಾಡಬೇಕಲ್ಲ. ನೋಡ್ರಿ ಮಾವಾರ, ನನ್ನ ಮಗಳು ಬೇರೆ ಅಲ್ಲ, ನನ್ನ ತಮ್ಮನ ಮಗ ಬೇರೆ ಅಲ್ಲ. ನಮ್ ತಮ್ಮ ಏನೇ ನಿರ್ಧಾರ ಮಾಡಿದ್ರು ಅದಕ್ಕೊಂದು ದಾರ್ ಕೊಡ್ತೈತಿ. ಈಕನ 108 ತಲೆ ಹೊಳ ಬಿಟ್ಕೊಂಡು ಏನ್ರಿ ಮಾಡಕತ್ತಾವ. ಈಕಿ ಮಾತೇನ್ ಕೇಳ್ತೀರಿ ಮಾವಾರ ನೀವು? ಹೌದಪ್ಪ, ಇವ್ರು ಹೇಳ್ದಂಗ ಇವ್ರ ತಮ್ಮ ಮಾಡಿದ್ರಾಗ ಒಂದ್ ಅರ್ಥ ಇರ್ತೈತಿ ಅನ್ನೋದು ಈಸ್ ದಿನ ನಾನ್ ನಂಬಿದ್ದೆ. ಆದ್ರೆ ಈಗ ಏನ್ ಮಾಡಿದ್ರ ಅವ್ರು? ನನ್ನ ನಂಬಿಕೆ ಎಲ್ಲ ಹಾಳು ಮಾಡಿಟ್ರ. ನನ್ ಗಂಡ ಒಪ್ಕೋಬಹುದು, ಆದ್ರ ನಮ್ ಸಣ್ಣ ಮಾವ ಒಪ್ಕೊಳ್ಳೋದಿಲ್ಲ. 2 ಹುಡುಗರ್ನ ಒಂದೇ ಸಾಲಿಗೆ ಹಾಸ್ತಾನಂತ ನಾನ್ ನಂಬಿದ್ದೆ. ಆದ್ರ ಆ ನಂಬಿಕೆ ಅವ್ರು ಉಳಿಸ್ಕೊಳ್ಳಿಲ್ಲ. ನಿಮಗ ಬುದ್ಧಿ ಇಲ್ಲ. ನಿಮ್ ಮಗಳ ಸಾಲಿ ವಿಚಾರ ಒಯ್ದಿಂದ ಅವನ್ ಕೈಯಾಗ ಕೊಟ್ರಿ. ಹೌದಪ್ಪ, ಈಸ್ ದಿನ ನಮ್ಮ ಅಧಿಕಾರ ಒಯ್ದು ಬೇರೆದವ್ರ ಕೈಯಾಗ ಕೊಟ್ಟಿದ್ದಕ್ಕ ಇದೆಲ್ಲ ಅನ್ಭವ್ಸಾತೀವಿ. ಇನ್ಮ್ಯಾಲ ಹಂಗಾಗುದಿಲ್ಲ. ಆಯ್ತ, ಬಾ ಒಳಗ. ರವಿ ರವಿ ಅಲ್ಪ, ನೀನ್ ಹೆಂತ ಬೇರೆ ಬೇರೆ ಹೇಳಾಕತ್ತಾಳು. ಬಾಳ ಏನಿದ ಕಾಳಜಿ ಮಾಡ್ತೀಯತ್ತ? ಯಾಕ ಆಕಿ ಏನಂದ್ರು ಹೂನ ಅಂತೀಯತ್ತ, ಹುಡುಗರು ಬದಲ್ ಮಾತಾಡಿದ್ರು ಎಲ್ಲಾ ಆಕಿಗೆ ಸಪೋರ್ಟ್ ಮಾಡ್ತೀಯಂತ. ಏನ್ ಹೇಳಾತೀವ? ಈ ಮಾತ ಆರ್ತಿ ನಿನ್ ಮುಂದೆ ಹೇಳಿಳ? ಹೌದಪ್ಪ, ಆಕಿನೂ ಹೇಳ್ಯಾಳ, ನಾನು ನೋಡಿನಿ. ಇತ್ತಿತ್ಲಾಗ ಆಕಿ ಜೊತೆ ಬಾಳ ಸಲಿಗೆ ಕಾಣಕತ್ತಿತ್ತಿಂದ. ನೋಡು, ನಾ ಎಷ್ಟ್ ಹೇಳ್ತನೋ ಅಷ್ಟ ಕೇಳ. ಹಿರಿಯಾಳು ಅನ್ನಕ್ಕಿ ನಾ ಒಬ್ಬಕ್ ಮನ್ಯಾಗ ಅದನ. ನನ್ನ ಮೀರಿ ಯಾವ್ದು ಮಾಡಕ್ ಹೋಗ್ಬೇಡ್ರಿ. ಏನ ಇದ ತಾಕಿತ್ ನಿನಗ. ಇನ್ನೊಂದ್ಸಲ ಆಕಿ ಮಾತ್ ಕೇಳೋದು, ಆಕಿನ ಎಲ್ಲಾರ ವಹಿಸ್ಕೊಂಡ್ ಮಾತಾಡುದು ಆದ್ರ ಮುಂದೆ ನೋಡಪ್ಪ ಬಿರಿ ಆಕೈತಿ. ಅಲ್ವಾ, ನೀನು ಸಿಟ್ಟಿಗೆ ಬರ್ತೀಯಲ್ಲ? ವೈನಿಗೆ ನನಗ ಒಂದು ಮಾತಾಗಿಲ್ಲ. ವೈನಿನ ಸಿಟ್ಟು ಮಾಡ್ಕೊಂಡಾಳ ನನ್ನ ಮ್ಯಾಗ, ಆಕಿ ಮಗಳ ವಿಷಯದಾಗ. ಆಕ್ಯಾಕ್ ಸಿಟ್ಟಾಕಳ? ಹೇಳಿದ್ರ ನನ್ನ ಮುಂದೆ ಹೇಳ್ಬೇಕು, ಇಲ್ಲ ಆಕಿ ಗಂಡನ ಮುಂದೆ ಹೇಳ್ಬೇಕು. ಹುಡುಗರು ಹೆಂಗೋ ಸಾಲಿಗೆ ಹೊಂಟಾವಲ್ಲ, ಮತ್ತ್ಯಾಕ್ ಸಿಟ್ಟು ಬರ್ತೈತಿ ಆಕಿಗೆ? ಖರೆ ಅವ, ವೈನಿ ಸಿಟ್ಟಾಗೋದ್ರಾಗೂ ಒಂದು ಅರ್ಥ ಐತಿ. ಯಾಕಂದ್ರ ನಿನಗ ನಾವ್ ಹೆಂಗ ಮುಖ್ಯನೋ ವೈನಿಗೆ ಆಕಿ ಮಗಳ ಮುಖ್ಯನ ಅಲ್ಲ. ನಾವ್ ಹಿಂಗ್ ಮಾಡಬಾರ್ದಾಗಿತ್ತು. ನನ್ನ ಮಗನ ಒಂದ್ ಕಡೆ ಸಾಲಿ ಹಚ್ಚಿ ಅಣ್ಣನ ಮಗಳನ್ನ ಬೇರೆ ಕಡೆ ಹಚ್ಚಿದ್ರ ಸಿಟ್ಟು ಬರದ ಏನಾಗತ್ತವ? ನೋಡು, ಆಕಿ ಮಾತ ಕೇಳಕ್ ಹೋಗ್ಬೇಡ. ಮನ್ಯಾಗ ಹಿರಿ ಮನುಷ್ಯ ನಾ ಅದನ್ನೆಲ್ಲಾ ವಿಚಾರ ಮಾಡಕಿ ನಾ ಅದನ್ನ. ನೋಡು, ಆಕಿ ಏನೋ ಹೇಳಿದ್ರು ಏನು ಕೇಳಕ್ ಹೋಗ್ಬೇಡ. ಬಂದ ನನ್ ಮುಂದೆ ಹೇಳಕಿ. ಮನ್ಯಾಗ ಹಿರಿತನ ಮಾಡಕ್ಕಿ ನಾ ಅದೀನಿ ಅಂತಂದ್ರೆ ನೀ ಅಂತೀವಿ. ಆದ್ರ ವೈನಿ ನನ್ನ ಮಗಳನ್ನ ಹೀನಾಯದಿಂದ ನೋಡಕತ್ತಾರ ಅಂತ ವೈನಿ ತಲೆಯಾಗೈತಿ. ಈ ವಿಷಯ ವೈನಿಯಿಂದ ಮುಕ್ತಾಯವಾದ್ರ ಬಹಳ ಚಲೋ ಆಗ್ತೈತಿ. ಒಂದು ವೇಳೆ ಅನ್ನ ತಲಿ ಏನ್ರ ವೈನಿ ತುಂಬಿದ್ರೆ ನಮ್ಮ ಸಂಸಾರ ಏನ್ ಹಿಂಗ ಸಾಗಂಗಿಲ್ಲವ. ನೋಡ್ರವಿ, ನನ್ನ ಮಾತ ನೀನು ಮೀರಂಗಿಲ್ಲ, ನಿಮ್ಮ ಅಣ್ಣನೂ ಮೀರಂಗಿಲ್ಲ. ಮತ್ತ ಇನ್ನವ್ರು ಬಂದ ಸಸ್ತ್ಯಾರ, ಅವ್ರ ಮಾತ ಅವ್ನ್ ಕೇಳ್ತಾನ? ಹುಚ್ಚ, ನೀನು ತಲೆ ಕೆಡ್ಸ್ಕೋಬೇಡ. ಯವ, ಅಣ್ಣ ವೈನಿ ಮಾತು ಕೇಳದೆ ಹೋದ್ರು ವೈನಿ ಬಿಡ್ಬೇಕಲ್ಲ. ದಿನ ಚುಚ್ಚಿ ಚುಚ್ಚಿ ಕಾಡಾಕತ್ಲಂದ್ರ, ಅಣ್ಣನ ತಲೆಯಾಗ ಏನಾರ ತುಂಬಸಾಕತ್ಲಂದ್ರ ಅಣ್ಣ ಇರುವುದಿಲ್ವಾ? ಅದಕ್ಕೆ ನಾವು ಎಷ್ಟೋ ಕಂಡೇವಲ್ಲ, ಹೆಣ್ಣಿನಿಂದ ಸಂಸಾರ ಕೂಡಿದ್ದು ಕಂಡೇವಿ, ಒಡದು ಚೂರಾಗಿದ್ದು ಕಂಡೀವಿ. ಕೂಡಿದ್ದು ಮನಿತನ ನಮಗ, ಅವರಿಂದ ಏನಾಗಬಾರ್ದು ಅಂತ ಅಷ್ಟ. ನೋಡ್ರವಿ, ಆಕಿ ತಲೆಯಾಗ ಅಂತದ್ ಇತ್ತಂದ್ರ ಅವ್ರ ಅಪ್ಪನ ನಮ್ಮ ಮನೆಗೆ ಯಾಕೆ ಕರೆಸ್ತಿಳು? ನೋಡು, ಆಕಿ ಏನೇ ಹೇಳಿದ್ರು ಆಕಿ ಮಾತ್ ಕೇಳ್ಬೇಡ, ಆಕಿ ಸವಾಸ ಮಾಡ್ಬೇಡ. ನಾ ಎಷ್ಟ್ ಹೇಳ್ತಲ್ಲ ಅಷ್ಟ್ ಕೇಳ.
ಆಕಿನ ಹೆಂಗ್ ಇಡ್ಬೇಕು ಅನ್ನೋದು ನನಗ್ ಗೊತ್ತೈತಿ. ಇದ ನಿನಗ್ ತಾಕಿತ್ತು. ನಮ್ಮ ಅವ್ಗೆ ಯಾವಾಗ ತಿಳಿತೈತಿ ಏನು? ನಮ್ಮ ಅವ್ವ ನಿಂತ ಹಠಕ್ಕೆ ನಮ್ಮಪ್ಪ ಮನಿ ಬಿಟ್ಟು ಹೋದ. ಈಗ ವೈನಿ ಶೀತ ಮಾಡ್ಕೊಳಕತ್ತಾಳ. ಒಂದು ವೇಳೆ ವೈನಿ ಮಾತು ಅಣ್ಣ ಏನ್ರ ಕೇಳಿದ್ರೆ ಅಣ್ಣನು ಮನಿ ಬಿಟ್ಟು ಹೋದ್ರೆ ನಮ್ಮ ಮನಿನ ಒಡೆದು ಹೊತ್ತಾಳೆ ಆಗತ್ತೆ. ಬಾರದು ಇಲ್ಲಿ ಕುಂಡ್ರು. ಏನಾತ್ರಿ ಮಾವರ? ರಾತ್ರಿ ಆಗಲ್ಲ ದುಡಿದ್ರು ನಿನ್ನ ಜೀವನಕ್ಕ ನೆಮ್ಮದಿನೇ ಇಲ್ಲಲ್ಲ ಒಟ್ಟ. ಯಾಕೆ ಮಾವ, ಏನಾಗೈತಿ? ನಾನು ಆರಾಮದನಿ, ನನ್ನ ಹೆಂಡತಿನೂ ಆರಾಮದಾಳ, ಮತ್ತೇನೈತಿ ಸಮಸ್ಯೆ? ಹಂಗ ಆರಾಮ್ ಇರೋದಲ್ಲಪ್ಪ, ಈ ದಗದ ಬಗಸಿ ಮಾಡೋದು ಎಂದ ಬಿಡ್ತದ ನನಗ ಹಿಂಗ. ಮಾವ, ಮನ್ಯಾಗ ನಾವೊಬ್ಬ ದುಡ್ಕೊಂತ ಅದನಿ. ನನ್ನ ತಮ್ಮ ಹಿರ್ತಾನ ಮಾಡ್ತಾನ. ಅಗದಿ ಕಮ್ಗ ಮೂರೊತ್ತು ಊಟ ಮಾಡ್ತೀವಿ, ಆರಾಮ್ ಇರ್ತೀವಿ, ಕಮ್ಗ ನಿದ್ದೆ ಮಾಡ್ತೀವಿ. ಮತ್ತೇನ್ ಸಮಸ್ಯೆ ಐತಿ ಮಾವ? ಎಲ್ಲ ಚಂದ ಐತ್ಲ, ಯಾಕೆ ಮಾತಾಡ್ತೀರಿ ಹಿಂಗ? ಸಣ್ಣವಾಗಿ ಅವ ಹಿರಿತನ ಮಾಡ್ತಾನ ಅಂದ ಬಳಕ ನೀ ದೊಡ್ಡವ, ನೀ ಹಿರಿತನ ಮಾಡ್ಬೇಕಿಲ್ಲ. ನೋಡ್ರಿ ಮಾವರ, ನಾವ್ ಎಂದು ಭೇದ ಭಾವ ಮಾಡ್ಕೊಂತ ಬಂದಿಲ್ಲ. ನಾವೊಬ್ಬ ಹೊಲ್ದಾಗ ದುರ್ಯಾಕತ್ತೇನಿ, ಅವ್ ಸಾಲಿ ಕಲ್ತಾನ, ಅದ ಊರಾಗ ಹಿರಿತಾನ ಮಾಡ್ತಾನ, ಅದ್ರಾಗ ಏನೈತ್ರಿ? ನಿನಗ ಎಷ್ಟ್ ಹೇಳಿದ್ರು ಅಟ್ಟೆಪ್ಪ, ನಿನಗ ತಿದ್ದಾಕಿ ನನ್ನ ಮಗಳೇ. ನೋಡ್ರಿ, ತಿರಾಕ ತಿದ್ದಾಕ ನಾವೇನ್ ತಪ್ಪು ಮಾಡಿಲ್ಲ, ನಾವ್ ಆರಾಮ ಅದೀವ್ರಿ. ಸುಮ್ಮ ನಮ್ ತಲೆ ಏನ್ರಿ ಹಾಕಕ್ ಬರ್ಬೇಡ್ರಿ ನೀವು. ನೀ ಆರಾಮಿರ್ಲಿ, ನಿನ್ನ ಹೆಂಡತಿ ಮಕ್ಕಳು ಆರಾಮಿರ್ಲತ್ತ ಹೇಳಕ್ ಬಂದಿನಿ ಅಷ್ಟೇಪ್ಪ. ನೀವು ಹೇಳೋರು ಇದ್ರಂದ್ರ ಮನಿ ಬಂದು ಅವನ ಮುಂದ ತಮ್ಮನ ಮುಂದ ಕೂತು ಹೇಳ್ರಿ. ನಾನು ಒಬ್ಬನ ಕರೆದು ಹಿಂಗ ಹೊಡೆದ ಮಾತೆತ್ತಿದ್ರ ತಮ್ಮ ತಮ್ಮತಿ ತಮ್ಮ ಏನ್ ಮಾಡ್ಯ ನಿನಗ? ತನ್ನ ಮಗನಿಗೆ ಬ್ಯಾರೆ ಕಡೆ ಹಚ್ಚಿಕಿಸಿಂದ ನಿನ್ನ ಮಗಳಿಗೆ ಇಲ್ಲೇ ಬಿಟ್ಟಾನ. ಆಕಿನೂ ಮಗಳೇ ಅಲ್ಲೇನ? ನಾವು ಎಲ್ಲಾನು ಹೊಂದಾಣಿಕೆ ಮಾಡ್ಕೊಂಡು ಹೊಂಟೇರಿ. ಅವ್ ಹಂಗ್ ಮಾಡ್ಯಾನು ಹಿಂಗ್ ಮಾಡ್ಯಾನ ಅಂತೇಳಿ ಸುಮ್ ನನ್ನ ತಲೆಯಾಗ ಹೇಳಿ ವಿಶೇಷ ಬೀಜ ಬಿತ್ತಾಕ್ ಹೋಗ್ಬೇಡ್ರಿ. ನನ್ನ ತಮ್ಮ ಹೆಂಗ್ ಅನ್ನೋದು ನನಗ್ ಗೊತ್ತೈತಿ, ಅವ ಅಂತವಲ್ಲ. ನಿಮ್ಮ ತಮ್ಮ ಎಂತವ ಅಂತೇಳಿ ನನಗೆ ಗೊತ್ತದ. ಈಗ ಕೋತ್ ಬಂದ ಸಹಾಯ ಮಾಡಂದ್ರ ಮಾಡ್ತಾನೆ ನೋಡು. ನಮ್ಮ ಮನಿ ಹೇರ್ತಾನ, ನಮ್ಮ ತಮ್ಮ ನಡೆಸ್ತಾನ ಅಂದ್ರ ರೀ, ನಾಕೇರ ಯಾಕಿಲ್ಲತ್ತಾನ ಅಣ್ಣ, ಎಟ್ ಬೇಕ ತುಗಾತೆ ಕೊಡ್ತಾನ್ರಿ ನನ್ನ ತಮ್ಮ ಅಂತವಲ್ಲ. ಆತಪ್ಪ, ನಾ ಹೆಂಗಾದ್ರು ಈಗ ಬಂದಿನಿ. ನಮ್ಮ ಮಾವುಗ ಹೈರಾಣದ ತೇಳ್ಕಿಸಿಂದ ಒಂದ್ 50,000 ರೂಪಾಯಿ ಕೇಳಿ ನೋಡೋಣ ಕೊಡ್ತಾನೇನು. ಕಾರ್ಡ್ ನಿರ್ಲಾರ್ದ ರೊಕ್ಕ ಕೇಳಾಕ ನಾವೇನ ಬ್ಯಾಂಕ್ ಇಟ್ಟಿಲ್ರಿ. ನಿಮ್ಗೆ ಹಂಗ ಕರೆನ ರೊಕ್ಕ ಬೇಕಾಗಿದ್ರೆ ಹೇಳ್ರಿ, ನಮ್ಮ ತಮ್ಮ ಯಾಕ ನಾನು ಕೊಡ್ತೀನಿ. ನಿನ್ನ ಜೋಡಿ ಮಾತಾಡೋದನು ಕಲ್ಲಿನ ಜೋಡಿ ಮಾತಾಡೋದು ಒಂದೇ. ನನ್ನ ಮಗಳ ಜೋಡಿನೇ ಮಾತಾಡ್ತೀನಿ ನಾ. ಮಾವ, ನಾನು ಹೆಂಡತಿ ಕಡೆ ಹೋಗಿ ಮಾತಾಡ್ಕೊತಂದ್ರಿ, ನಾನು ಮಾತು ಹಾಕಿ ಮರಲ್ಲ, ಆಕಿ ಮಾತಾಡ ನಾ ಮರ. ಇಷ್ಟಕ್ಕೂ ನೀವೇನ್ ಮಾಡ್ತೀರಿ ಮಾತು?